ಮಾಡಿ. Thank you, Jesus. Praise the Lord. ಕರ್ತನಲ್ಲಿ ಆತ್ಮೀಯ ದೇವರ ಪ್ರೀತಿಯ ಮಕ್ಕಳೇ, ಈ ಬೆಳಗಿನ ಜಾಗದಲ್ಲಿ ಎಲ್ಲರ ಪ್ರೀತಿಯನ್ನು ಸ್ತೋತ್ರ ಸಲ್ಲಿಸ್ತೇನೆ. ಈ ಭಾನುವಾರ ಆರಾಧನೆಗೆ ದೇವರು ನಮಗೆ ಬರಮಾಡಿದಕ್ಕಾಗಿ ಆತನನ್ನು ನಾನು ಕೊಂಡಾಡ್ತೇನೆ. ಮತ್ತೆ ಈ ವಾರ ದೇವರು ನಮಗೆ ಕೈ ಕಾಪಾಡಿದ್ದಾರೆ. ಈ ಭಾನುವಾರ ಆರಾಧನೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಮೋತ್ತಮ ಪರಿಶುದ್ಧ ದೇವರು ನಿಮಗೆ ಸ್ತೋತ್ರವಾಗಲು, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸಪ್ಪ, ವಿಶೇಷವಾಗಿ ಒಂದು ಭಾನುವಾರ ಆರಾಧನೆಯಲ್ಲಿ ನಾಮನ ಕೊಂಡಾಡುವಂತೆ ವಾಕ್ಯ ಕೇಳುವಂತೆ ಆಶೀರ್ವಾದ ಮಾಡಬೇಕಾಗಿ ಸ್ತೋತ್ರ. ವಾಕ್ಯವಾದ ಹೇಳುವನು ನಾನಲ್ಲ, ನನ್ನ ಮುಖಾಂತರವಾಗಿ ನೀನು ಹೇಳಬೇಕೆಂದು ಪ್ರಾರ್ಥಿಸ್ತೇನೆ. ಯಾವುದೇ ಸಮಯ ಪ್ರಾರ್ಥನೆ ಆರಾಧನೆಯ ಪ್ರಾರಂಭ ಮಧ್ಯಸ್ಥನು ಕರೆಯು ನೀನಾಗಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತದೆ ನನ್ನ ಪರಲೋಕದ ಪರಿಪೂರ್ಣ ತಂದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರವಾಗಲಿ. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾಗದಲ್ಲಿ ದೇವರು ಕೊಟ್ಟಿರುವಂತಹ ಈ ಒಂದು ಸುವರ್ಣ ಅವಕಾಶಕ್ಕಾಗಿ ನಾನು ದೇವರಿಗೆ ಅನಂತ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಈ ಬೆಳಗಿನ ಜಾಗದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ಇವತ್ತು ನಮ್ಮ ಆತ್ಮಕ ಲಾಭಕ್ಕಾಗಿ ಆರಿಸಿಕೊಂಡಂತ ಸತ್ಯದ ಭಾಗವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಮತ್ತಾಯ ಬರೆದ ಸುವಾರ್ತೆ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಚನ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ದೇವರ ಮಕ್ಕಳೇ, Book of Matthew, chapter 70, verse 25. Hallelujah. ಕರ್ತನ ದೇವರ ಪ್ರೀತಿಯ ಆತ್ಮ ಮಕ್ಕಳೇ, ಇಲ್ಲಿ ಒಂದು 25ನೇ ವಚನದಲ್ಲಿ 17ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವುದಾಗಿರುತ್ತೆ. ಏನಂತಂದ್ರೆ ಇಲ್ಲಿ ಒಬ್ಬ ಮೂರ್ಛೆಗೊಂಡ ಮಗನ ವಿಷಯದಲ್ಲಿ ನಾವು ನೋಡ್ತೇವೆ. ಒಬ್ಬ ತಂದೆ ಇರ್ತಾನೆ, ಆ ತಂದೆಗೆ ಒಬ್ಬ ಮಗನಿರ್ತಾನೆ. Hallelujah. ಆ ಮಗನಿಗೆ ಏನಾಗಿರುತ್ತೆ, ಮೂರ್ಛೆ ರೋಗದಿಂದ ಆತನು ಅನೇಕ ವರ್ಷದಿಂದ ಬಾಧೆಪಡ್ತಾ ಇರ್ತಾನೆ. Hallelujah. ಒಂದು ದಿವಸ ಆತನು ಏನ್ ಮಾಡ್ತಾನೆ, ಆ ಒಂದು ರೋಗ ಗುಣವಾಗಬೇಕು, ಆತನಿಗೆ ಸುಖ ಬರಬೇಕು, ಆತನಿಗೆ ಮಗನಿಗೆ ಬಿಡುಗಡೆ ಆಗಬೇಕು ಅಂತ ಹೇಳಿ ಆ ಒಂದು ತಂದೆ ಮಾಡ್ತಾನೆ, ತನ್ನ ಮಗನಿಗೆ ಕರೆದುಕೊಂಡು ಯಾರು ಕರ್ಕೊಂಡ್ರೆ ಯೇಸು ಕ್ರಿಸ್ತನ ಶಿಷ್ಯನ ಹತ್ರ ಕರ್ಕೊಂಡು ಹೋಗ್ತಾರೆ. Hallelujah. ದೇವರ ಸ್ತೋತ್ರವಾಗಲಿ. ಆ ಒಂದು ತಂದೆ ತನ್ನ ಮಗನಿಗೆ ಒಂದು ಮೂರ್ಛೆ ರೋಗ ಸ್ವಸ್ಥತೆ ಆಗ್ಬೇಕು, ಬಿಡುಗಡೆ ಆಗ್ಬೇಕಂತ ಹೇಳಿ ಆತನ ಏನ್ ಮಾಡ್ತಾನೆ, ಶಿಷ್ಯರ ಹತ್ರ. ಶಿಷ್ಯರು ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆ ಕೇಳಿ ತನ್ನ ದೇವರು ಬಿಡುಗಡೆ ಕೊಡ್ತಾನೆ ಅಂತ ಹೇಳಿ ಆ ಒಂದು ತಂದೆ ಏನ್ ಮಾಡ್ತಾನೆ, ಆ ಒಂದು ಶಿಷ್ಯರ ಹತ್ರ ಮಗನಿಗೆ ಕರೆದುಕೊಂಡು ಹೋಗ್ತಾನೆ. Hallelujah. ಥ್ಯಾಂಕ್ ಯು ಜೀಸಸ್. ಆದರೆ ಅಲ್ಲಿ ಶಿಷ್ಯರು ಆತನಿಗೆ ಅಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಅವರಿಗೆ ಅಲ್ಲಿ ಬಿಡುಗಡೆ ಆಗಿಲ್ಲ. ಆಗೇನ್ ಮಾಡ್ತಾರೆ, ಆ ತಂದೆ ನಿರಾಶೆಗೊಂಡು ಏನ್ ಮಾಡ್ತಾರೆ, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ತಂದೆ ಏನ್ ಮಾಡ್ತಾರೆ ಅಂದ್ರೆ ಆ ಮಗುವನ್ನು ಆತನ ಮಗನಿಗೆ ಯೇಸು ಕ್ರಿಸ್ತನಿಂದ ಕರ್ಕೊಂಡು ಹೋಗ್ತಾರೆ. ನಾನು ಮಾಡಿದೆ, ನನ್ನ ಮಗನಿಗೆ ಇಂಥ ರೋಗದಿಂದ ಬಾಧಪಡ್ತಾ ಇದ್ದೇನೆ, ಇದಕ್ಕೆ ಸ್ವಸ್ಥ ಆಗ್ಬೇಕು, ಇದನ್ನು ಆರೋಗ್ಯ ಬರಬೇಕು ಅಂತ ಹೇಳಿ ನಾನು ನಿಮ್ಮ ಶಿಷ್ಯರ ಹತ್ರ ಕರ್ಕೊಂಡು ಹೋದೆ. ಅವ್ರ ಕೈಯಿಂದ ಏನು ಮಾಡಕ್ಕೆ ಆಗಿಲ್ಲ. ಅವರ ಪ್ರಾರ್ಥನೆಗೆ ಬಿಡುಗಡೆ ಆಗಿರುವುದಾಗಿ ಆ ತಂದೆ ಏನ್ ಮಾಡ್ತಾರೆ, ತನ್ನ ದೇವರಿಗೆ ಯೇಸು ಕ್ರಿಸ್ತನಿಗೆ ಹೇಳ್ತಾರೆ. ಸದಾ ಎಷ್ಟು ಸಮಯ ಅಂತಾರೆ, ನಂಬಿಕೆ ಇದ್ದವರಿಗೆ ಎಲ್ಲವೂ ಸಾಧ್ಯ. Hallelujah. ದೇವರ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ನಂಬಿಕೆ ಇದ್ದವರಿಗೆ ಎಲ್ಲವೂ ಸಾಧ್ಯ. ಆತನ ಮಾತು ಹೇಳಿ ಯೇಸು ಸ್ವಾಮಿ ನಂತರ ನಿನ್ನ ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂಬುದಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನ ಎದುರುಗಡೆ ಆ ಒಂದು ಮಗು ಬಂದಿದ್ದಾಗ, ಆತನ ಮಗು ಬಂದಿದ್ದಾಗ ಆತನು ಏನ್ ಮಾಡ್ತಾರೆ, ಮತ್ತೆ ಜಾಸ್ತಿ ಆಗೇನಾಗ್ತಿವರು ನಾನು ಮೂರ್ಛೆ ಬಂದ್ಬಿಟ್ಟು ಅದನ್ನು ಕೆಳಕ್ಕೆ ಬಿದ್ದು ಬಿಡ್ತಾನೆ. Hallelujah. ಬಿದ್ದು ಬಿಟ್ಟಿದಾಗ ಯೇಸು ಸ್ವಾಮಿ ಅಂದ್ರೆ ಈತನಿಗೆ ಎಷ್ಟು ವರ್ಷವಾಯಿತು ಅಂತ ಕೇಳ್ತಾರೆ. ಕೇಳಿದಾಗ ಆತನಂತಾರೆ, ಇದು ಈತನಿಗೆ ಏನಾಗಿತ್ತು, ಚಿಕ್ಕದಿಂದಲೇ
ಹುಟ್ಟಿನಿಂದಲೇ ಇದು ಬಂದಿದೆ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಆ ಮೂರ್ಛವನ್ನು ಹೇಳಕ್ಕೆ ಆತನ ಏನ್ ಮಾಡ್ತಾನೆ, ಗದರಿಸ್ತಾನೆ, ಈತನನ್ನು ಬಿಟ್ಟು ಹೋಗು ಎಂಬುದಾಗಿ ಆ ಒಂದು ಮೂರ್ಛಿರುವಂತಹ ಒಂದು ಮಗನಿಗೆ ಹೇಳಿದಾಗ ಕೂಡಲೇ ಆ ರೋಗ ಬಿಟ್ಟೋದ್ರಿ. ಆ ಮನುಷ್ಯನಿಂದ ಇದರ ಮಗನ ವಿಷಯನು ಆ ಮನುಷ್ಯನ ಮಗನು ಆತನು ಸತ್ತವನಂತೆ ಬಿದ್ದಿಲ್ಲ. ಆ ಯೇಸು ಸ್ವಾಮಿ ಅದನ್ನು ಕೈ ಹಿಡಿದು ಎಚ್ಚರ ಮಾಡಿದರು. ಅಲ್ಲೆಲ್ಲೂಯ, ದೇವ್ರ ನಮಗೆ ಸ್ತೋತ್ರವಾಗಲಿ. ಆಗ ಏನ್ ಮಾಡ್ತಾನೆ, ಆ ಒಂದು ಮಗ ಆ ಒಂದು ಮೂರ್ಛೆ ಬಿಡುಗಡೆ ಆಗಿ ಆತನು ಎದ್ದು ಕೂತ್ಕೊಂಡು ಇರ್ತಾನೆ. ಆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ಮಗನಿಗೆ ತನ್ನ ತಂದೆಗೆ ಒಪ್ಪಿಸಿಕೊಡ್ತಾನೆ. ಅಲ್ಲಲ್ವ, ಸೊ ಈ ಸಲ ದೇವರ ಮೂರ್ಛೆಗೆ ಸ್ವಸ್ಥತೆ ಮಾಡಿದಾಗ, ಬಿಡುಗಡೆ ಮಾಡಿದಾಗ, ಸೊ ಏಕಾಂತದಲ್ಲಿರುವಾಗ ಆತನ ಶಿಷ್ಯರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನಿಗೆ ಕೇಳ್ತಾರೆ, ಗುರುವೇ, ಆ ಒಂದು ಮೂರ್ಛೆಗೆ ನಮ್ಮಿಂದ ಬಿಡಿಸಲಿಕ್ಕೆ ಯಾಕಾಗಿಲ್ಲ, ಆ ಜಗಕ್ಕೆ ಓಡಿಸ್ಲಿಕ್ಕೆ ಯಾಕಾಗಿಲ್ಲ ಅಂತ ಆ ಶಿಷ್ಯರು ದೇವರ ಹತ್ರ, ಯೇಸು ಕ್ರಿಸ್ತನ ಹತ್ರ ಕೇಳಿರ್ತಾರೆ. ಆಗ ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮ ನಂಬಿಕೆ, ಅಲ್ಲೂಯ, ನಿಮ್ಮ ನಂಬಿಕೆ ಕಡಿಮೆ ಆಗಿದ್ದರಿಂದಲೇ ಅದು ನಿಮ್ಮಿಂದ ಆಗಲಿಲ್ಲ. ಅಲ್ಲೂಯ, ಸೊ ನಿಮ್ಮಲ್ಲಿ ಏನ್ ಬಂದಿದೆ, ಅಪನಂಬಿಕೆ ಬಂದಿದೆ ಎಂಬುದಾಗಿ ಸೊ ದೇವರು ಯೇಸು ಕ್ರಿಸ್ತನು ಅದನ್ನು ಶಿಷ್ಯರಿಗೆ ಹೇಳ್ತಾರೆ. ಅಲ್ಲೂ ನೋಡಿ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಶಿಷ್ಯರು ಸೊ ದೇವರ ಹತ್ರ ಇದ್ರು, ಯೇಸು ಕ್ರಿಸ್ತನ ಹತ್ರನೇ ಇದ್ದರು. ಸೊ ಯೇಸು ಕ್ರಿಸ್ತನ ವಾಕ್ಯ ಕೇಳಿಕೊಂಡು ಆತ ಮಾಡಿದ ಅದ್ಭುತಗಳನ್ನು ಕಣ್ಣಿಯಾಗಿ ನೋಡಿಕೊಂಡ್ರು ಕೂಡ ಅವರಲ್ಲಿ ಏನಾಗಿತ್ತು, ಅಪನಂಬಿಕೆ ಬಂದಿದ್ರಿ. ಈ ಅಪನಂಬಿಕೆ ಏನ್ ಮಾಡುತ್ತೆ, ನಮಗೇನ್ ಮಾಡುತ್ತೆ, ನಮ್ಮ ಕೆಲಸಗಳಿಗೆ ಅಡ್ಡಿ ಮಾಡುತ್ತೆ, ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಮಾಡುತ್ತೆ. ಅಲ್ಲಲ್ವೇ, ಈ ಅಪನಂಬಿಕೆ ನಮ್ಮದಿದ್ದಾಗ ನಾವು ಮಾಡಿದ ಪ್ರಾರ್ಥನೆಗೆ ಉತ್ತರ ಬರಲ್ಲ. ಸೊ ಇನ್ನೊಬ್ಬರಿಗೆ ಕೂಡ ನಾವು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಬಿಡುಗಡೆ ಆಗಲ್ಲ. ಆ ಶಿಷ್ಯರು ಕೂಡ ಅಲ್ಲಿ ಅಪನಂಬಿಕೆಯಲ್ಲಿ ಇದ್ದವರು. ಆ ಅಪನಂಬಿಕೆ ಇದ್ದ ಸಲುವಾಗಿ ಆ ಮೂರ್ಛೆ ರೋಗಿಗೆ ಅವ್ರಿಗೆ ಬಿಡುಗಡೆ ಕೊಡಕ್ಕಾಗಿಲ್ಲ. ಅದಕ್ಕೆ ಕರ್ತನಲ್ಲಿ ದೇವರ ಮಕ್ಕಳೇ, ಸೊ ಆ ಶಿಷ್ಯರಲ್ಲಿ ಸೊ ಆ ಅಪನಂಬಿಕೆ ಬಂದಿದೆ ಎಂದು ದೇವರು ಹೇಳಿದಾಗ ಅವ್ರು ಒಪ್ಪಿಕೊಂಡು ಸೊ ಏನ್ ಮಾಡ್ತಾರೆ, ದೇವರ ಹತ್ರ ನಂಬಿಕೆ ಹೆಚ್ಚಿಸಬೇಕಾಗಿ ಹೇಳ್ತಾರೆ. ಅಲ್ಲೂಯ, ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಇವತ್ತು ನಮ್ಮಲ್ಲಿ ಏನಿರ್ಬೇಕು, ನಂಬಿಕೆ ಇರಬೇಕು. ಈ ಅಪನಂಬಿಕೆ ಬರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು, ಆತನ ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಳಬೇಕು. ಅಲ್ಲಲ್ವೇ, ಆತನ ವಾಕ್ಯವನ್ನು ನಾವು ಪಾಲಿಸಬೇಕು. ಡೈಲಿ ವಾಕ್ಯ ಓದೋದ್ರಿಂದ ಏನಾಗುತ್ತೆ, ಆ ನಂಬಿಕೆ ವಿಶ್ವಾಸ ನಮಗೆ ಹೆಚ್ಚಾಗುತ್ತೆ. ಅದಕ್ಕೆ ಕರ್ತನ ದೇವರ ಮಕ್ಕಳೇ, ಸೊ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಏನ್ ಮಾಡುತ್ತವೆ, ಅದ್ಭುತಗಳು ಮಾಡುತ್ತವೆ. ಸೊ ನಮ್ಮ ಪ್ರಾರ್ಥನೆಗಳು ಏನ್ ಮಾಡ್ತವೆ, ಅಲ್ಲಲ್ಲಿಯ ಪರ್ವತಗಳಿಗೆ ಕೂಡ ಏನ್ ಮಾಡ್ತೇವೆ, ಕದಲಿಸ್ತಾಗಿ ದೇವರ ಮಕ್ಕಳಲ್ಲಿ ನೋಡ್ತೇವೆ. ಸೊ ದೇವರ ನಮ್ಮ ಸ್ತೋತ್ರವಾಗಲಿ. ಒಂದು ನಂಬಿಕೆಯಿಂದ ಮೋಶೆ ಕೂಡ ಪ್ರಾರ್ಥನೆ ಮಾಡಿದಾಗ ಏನಾಗಿತ್ತು, ಒಂದು ಕೆಂಪು ಸಮುದ್ರ ಅವರ ಎದುರುಗಡೆ ಬಂದಿದಾಗ ಅವನ ಯೇಸುವಿನ ನಾಮದಲ್ಲಿ ತಂದೆ ದೇವರ ಹೆಸರಲ್ಲಿ ಮೋಶೆ ಪ್ರಾರ್ಥನೆ ಮಾಡಿದಾಗ ಆತನಿಗೆ ಏನಾಗಿತ್ತು, ಅದ್ಭುತ ಆಯ್ತು. ಸೊ ನಂಬಿಕೆಯಿಂದ ಮೋಶೆ ಮಾಡಿದ ಪ್ರಾರ್ಥನೆ ಮಾಡಿದಾಗ ಕೆಂಪು ಸಮುದ್ರ ಏನಾಗಿತ್ತು, 2 ಭಾಗವಾಯಿತು. ಅಲ್ಲಲ್ಲಿವೆ, ಸೊ ಈ ಮೋಶೆ ಕೂಡ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದು, ಆತನಿಗೆ ಅಪನಂಬಿಕೆ ಇರಲಿಲ್ಲ. ಸೊ ನಂಬಿಕೆಯಿಂದ ಆತನ ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡಿದರು, ಅವನು ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ಅವರು ಉಪವಾಸವಾಗಿ ಇರುವಾಗ ಏನ್ ಮಾಡಿದ್ರಲ್ಲಿ, ಸೊ ದೇವರು ಪರಲೋಕದಿಂದ ಮನ್ನವನ್ನು ಸುರಿಸಿದ್ರಿ. ಸೊ ಯಾವ ಪ್ರಾರ್ಥನೆಯಿಂದ, ಮೋಶೆ ಪ್ರಾರ್ಥನೆ ಕೇಳಿ ಅಲ್ಲಿ ದೇವರು ಅದ್ಭುತ ಮಾಡಿದ್ರು. ಸೊ ಇಲ್ಲಿ ಶಿಷ್ಯರು ಪ್ರಾರ್ಥನೆಗೆ ಅವರು ಬಿಡುಗಡೆ ಆಗಿಲ್ಲ, ಯಾಕಂದ್ರೆ ಅವ್ರಲ್ಲಿ ಏನಿತ್ತು, ಅಪನಂಬಿಕೆ ಇತ್ತು. ನಮ್ಮಲ್ಲಿ ಕೂಡ ಅಪನಂಬಿಕೆ ಇದ್ದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರಲ್ಲ. ಆ ಅಪನಂಬಿಕೆ ಆತ್ಮ ಏನ್ ಮಾಡಬೇಕು, ನಮ್ಮಿಂದ ತೊಲಗಿಸ್ಬೇಕ್ರಿ. ಸೊ ಮೋಶೆ ಕೂಡ ನಂಬಿಕೆ ಪ್ರಾರ್ಥನೆ ಮಾಡಿದಾಗ ದೇವರ ಮುಖಾಂತರ ಅದ್ಭುತಗಳು ಮಾಡಬಹುದು. ಸೊ ಇನ್ನೊಬ್ಬ ಶಿಷ್ಯರ ವಿಷಯದಲ್ಲಿ ನೋಡ್ತೇವೆ, ದೇವ ಸೇವಕ ವಿಷಯದಲ್ಲಿ ಎಲಿಯನ ಬಗ್ಗೆ. ಸೊ ಎಲಿಯನ್ ಮಾಡಿದ್ರು ಅಂದ್ರೆ ಆತನು ಕೂಡ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಆತನ ಪ್ರಾರ್ಥನೆ ಕೇಳಿ ಏನ್ ಮಾಡಿದ್ರು, ದೇವರು ಅದ್ಭುತ ಮಾಡಿದರು. ಸೊ ಏನ್ ಮಾಡಿದ್ರು, ಸತ್ಯ ದೇವರು, ಯೇಸು ದೇವರು, ಯೆಹೋವ ದೇವರು ಅಥವಾ ಬಾಳ ದೇವನೆಂಬುದಾಗಿ ಒಂದು ಅಲ್ಲಿ ಪರೀಕ್ಷೆ ಇದ್ದಾಗ ಸೊ ಒಂದು ಯಜ್ಞದ ಪೀಠವನ್ನು ತಯಾರು ಮಾಡಿಬಿಟ್ಟು, ಆ ಯಜ್ಞದ ಪೀಠ ತಯಾರು ಮಾಡಿಬಿಟ್ಟು ಸೊ ಬಾಳನ ಒಂದು ಆರಾಧಕರಿಗೆ ಹೇಳಿದ್ರು, ಅದೆಲ್ಲ ಕಟ್ಟಿಗೆಲ್ಲ ಜೋಡಿಸಿ ಏನ್ ಮಾಡಿ, ನೀವು ನಿಮ್ಮ ತಂದೆಯಾದ ದೇವರಿಗೆ ಹೋಗ್ರಿ. ಅದು ಕೈಯಿಂದ ಯಾರು ಬೆಂಕಿ ಹಚ್ಚುವಂತ ಅವಶ್ಯಕತೆ ಇಲ್ಲ. ಅದು ನಿಮ್ಮ ದೇವರು ನಿಜವಾಗಿದ್ದರೆ, ನಿಮ್ಮ ದೇವರು ಸತ್ಯವಾಗಿದ್ದರೆ ಆ ಆಕಾಶದಿಂದ ಪರ್ವತದಿಂದ ಬೆಂಕಿ ಬರಬೇಕು, ಅದು ಸುಟ್ಟು ಬಿಡಬೇಕು ಅನ್ನೋದಾಗಿ ಒಂದು ಅಲ್ಲಿ ಆಸ್ಪತ್ರೆ. ಸೊ
ಕಾರಣ ಒಂದು ಆರಾಧನೆ ಮಾಡುವಂತರು ಆತನ ಎಲ್ಲ ಒಂದು ಆರಾಧಿಸುವಂತ ಏನ್ ಮಾಡಿದ್ರು ಬೆಳಗಿಂದ. ಸೊ ಎಲ್ಲ ಒಂದು ಪೀಠವನ್ನು ರೆಡಿ ಮಾಡಿ ಕಟ್ಟಿಗಳೆಲ್ಲ ಒಂದು ಸರಿಯಾಗಿ ಜೋಡಿಸಿ ಆತನ ಏನ್ ಮಾಡ್ತಾರೆ, 400 ಜನ ಏನ್ ಮಾಡ್ತಾ ಇದ್ದಾರೆ, ಅವರ ದೇವರಿಗೆ ಕೊಡ್ತಾ ಇದ್ದಾರೆ. ಬೆಳಗಿಂದ ಸಾಯಂಕಾಲ ತನಕವರೆಗೂ ಅವರು ಹೋಗಿದಾಗ ಅವರು ಯಾವುದೇ ರಿಪ್ಲೈ ಬರಲಿಲ್ಲ. ಅಲ್ಲೆಲ್ಲೂಯ. ಆದರೆ ಅಲ್ಲಿ ತಿರುಗಿ ಎಲಿಯನು ಪ್ರಾರ್ಥಿಸ್ತಾನೆ. ಏನಿತ್ತು ಅಪ್ಪ ನಂಬಿಕೆ ಇರಲಿಲ್ಲ, ಅದನ್ನ ಏನಿತ್ತು ನಂಬಿಕೆ ಇರಲಿ. ಸೊ ದೇವರು ನಾನು ಪ್ರಾರ್ಥನೆ ಮಾಡಿದಾಗ ಏನ್ ಮಾಡ್ತಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಎಲಿಯನು ಅವರೊಂದು ಚಾಲೆಂಜ್ ಮಾಡಿದ್ರಿ. ನಿಮ್ ದೇವರು ಸತ್ಯ ದೇವರ, ನಮ್ ದೇವರು ಸತ್ಯ ದೇವರ, ಯೆಹೋವ ದೇವರು ಸತ್ಯ ದೇವರ, ಯೇಸು ಕ್ರಿಸ್ತನ ಸತ್ಯ ದೇವರ, ಅಥವಾ ನಿಮ್ಮ ಬಾಳ ದೇವತೆ ಸತ್ಯ ದೇವರ ಅಂತ ಹೇಳಿ ಪರೀಕ್ಷೆ ಮಾಡಿದರು. ಅಂದ್ರೆ ಎಲ್ಲಾ ಕಟ್ಟಿಗೆ ಜೋಡಿಸಿ ಯಜ್ಞಪೀಠ ರೆಡಿ ಮಾಡಿ ಬೆಂಕಿ ಮಾತ್ರ ಕೈ ಹಚ್ಚಂಗಿಲ್ಲ. ಅದು ಪರಲೋಕದಿಂದ ಬೆಂಕಿ ಹಚ್ಚಬೇಕು, ಪರಲೋಕದಿಂದ ಬೆಂಕಿ ಬಂದು ಸುಟ್ಟು ಹೋಗ್ಬೇಕು. ಸೊ ನಿಮ್ ದೇವರ ನಿಜವಾದ ದೇವರನ್ನು ಬೆಂಕಿ ಕಾಣಿಸ್ಬೇಕು ಅಂತೇಳಿ ಅದು ಒಂದು ಪರೀಕ್ಷೆ ಇಟ್ಟಿದಾಗ ಸೊ ದೇವರು ಅವರ ಒಂದು ಬೆಳಗ್ಗೆ ಅವರು ಆರಾಧಿಸ್ತಾರೆ, ಆ ದೇವರಿಗೆ ಹೋಗ್ತಾರೆ. ಅದರಲ್ಲಿ ರಿಪ್ಲೈನೇ ಬರಲಿ. ತಿರುಗಿ ಎಲಿಯರ್ ಮಾಡ್ತಾನೆ, ಅವರೆಲ್ಲ ಒಂದು ಟೈಮ್ ಮುಗಿದಲ್ಲ ಎಲಿಯರ್ ಮಾಡ್ತಾನೆ. ಅದೇ ಯಜ್ಞಪೀಠ ಸಿರಿಗಿ ಚೆನ್ನಾಗಿ ಮಾಡ್ಬಿಟ್ಟು ಅದೆಲ್ಲ ಕಟ್ಟಿಗೆ ಸರಿಯಾಗಿ ಜೋಡಿಸಿ 12 ಕೊಡ ಏನ್ ಮಾಡ್ತಾನೆ, ಆ ಕಟ್ಟಿಗೆನೆಲ್ಲ ನೀರು ಸುರಿತಾನೆ. ಅಲ್ಲಲ್ಲೂಯ. ಏನ್ ಮಾಡ್ತಾನೆ, 12 ಕೊಡ ಏನ್ ಮಾಡಿ ಆ ನೀರ್ ಏನ್ ಮಾಡಿ ಅದರಲ್ಲಿ ಹಾಕಿರಿ, ಕಟ್ಟಿಗೆಲ್ಲ ತೊಯ್ಬಿಡಿಸಿ ಅಂತ ಹೇಳ್ತಾರೆ. ಆಗ ಆತನಿಗೆ ಅಲ್ಲಿರುವಂತವ್ರು ಏನ್ ಮಾಡ್ತಾರೆ, 12 ಕೊಡ ಎಲ್ಲ ತಂದ್ಬಿಟ್ಟು ನೀರು ಏನ್ ಮಾಡ್ತಾರೆ, ಆ ಕಟ್ಟಿಗೆಲ್ಲ ತೊಯ್ತಾರೆ. ಆಗೇನಾಗುತ್ತೆ, ಅದು ಹಸಿ ಆಗುತ್ತೆ. ಸೊ ಹಸಿಯಾಗಿರುವಂತ ಸೊ ಒದ್ದೆ ಆಗಿರುವಂತ ಬಟ್ಟೆಯಾಗಲಿ ಒದ್ದೆ ಕಟ್ಟಿಗೆಯಲ್ಲಿ ನಾವು ಒಲೆ ಹಸಿರಾದ್ರು ಹೊಡಿಯಲ್ರಿ. ಅದು ನಾವು ಬೆಂಕಿ ಪಟ್ಟದ ಬಂದಾದ್ರು ಸಿಮೆಂಟ್ ಹಾಕಿ ಅಥವಾ ಪೆಟ್ರೋಲ್ ಹಾಕಿದ್ರು ಬೇಗ ಹತ್ಕೊಳಲ್ಲ, ಯಾವುದೋ ಒದ್ದೆ ಆಗಿರುತ್ತೆ. ಸೊ ಆದ್ರೂ ಕೂಡ ಇಲ್ಲಿ ಎಲಿಯಲ್ಲಿ ಮಾಡ್ತಾರೆ ನಂಬಿಕೆ ಅಂತೂ 3 ದಿನಗಳು ಹಸಿ ಮಾಡಿದ್ರು ಕೂಡ ಇದು ಬೆಂಕಿ ಹತ್ಕೊಂಡು ಸುಟ್ಟು ಹೋಗುತ್ತೆ ಅಂತ ಹೇಳಿ ಆತ ನಂಬಿಕೆ ಅಂತ್ರಿ. ಆ ನಂಬಿಕೆ ಅಂತ ಏನ್ ಮಾಡ್ತಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾನ್ರಿ. ಯಾರು ಎಲಿಯ ಪ್ರವಾದಿ, ದೇವರೇ ನೀನು ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುವ ದೇವರಾಗಿದ್ದೀನಿ, ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳುವ ದೇವರಾಗಿದ್ದೆ. ಇಲ್ಲಿ ಇದ್ದಿನವರಿಗೆಲ್ಲ ಗೊತ್ತಾಗ್ಬೇಕು ನೀನು ನಿಜವಾದ ದೇವರು, ನೀನು ಸೃಷ್ಟಿಕರ್ತನೆಂಬುದಾಗಿ ಇಲ್ಲಿ ಇದ್ದಂತ ಎಲ್ಲರಿಗೂ ಗೊತ್ತಾಗ್ಬೇಕಂತ ಹೇಳಿ ಸಾಕು ನಂಬಿಕೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿದನು. ನನಗೆ ಗೊತ್ತು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಪರಲೋಕದ ಬೆಂಕಿ ಬರುತ್ತೆ ಅಂತ ಆತನಿಗೆ ಗೊತ್ತಿತ್ತು. ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಅಲ್ಲೂಯ ಪರಲೋಕದಿಂದ ಏನ್ ಮಾಡ್ತಾರೆ, ದೇವರು ಬೆಂಕಿ ಸುರಿಸಿದ್ರು. ಅಲ್ಲೂಯ. ಆ ಬೆಂಕಿ ಏನಾಗಿತ್ತು, ಪರಲೋಕದಿಂದ ಬಂದು ಆ ಯಜ್ಞಪೀಠಿ ಹಸಿ ಆಗಿದ್ರು ಕೂಡ, ಅದು ಒದ್ದೆ ಆಗಿದ್ರು ಕೂಡ ಅದು ಸುಟ್ಟು ಬೂದಿ ಆಯಿತು. ಅಲ್ಲೂಯ. ದೇವರು ನಮ್ಗೆ ಸ್ತೋತ್ರವಾಗಲಿ. ಕರ್ತನಿಗೆ ದೇವರ ಮಕ್ಕಳೇ, ಆ ಒಂದು ಅದ್ಭುತ ನೋಡಿ ಅಲ್ಲಿ ಅನೇಕ ಜನರು ಯೆಹೋವನೇ ಸತ್ಯ ದೇವರು, ಯೇಸುವೇ ಸತ್ಯ ದೇವರು ಎಂಬುದಾಗಿ ನಂಬಿಕೆ ಇಟ್ಟರು. ಅಲ್ಲೂಯ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಪ್ರಾರ್ಥಿಸುವಾಗ, ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಹೊರಡುವಾಗ ನಮ್ಮ ಪ್ರಾರ್ಥನೆ ಏನಾಗಿರಬೇಕು, ನಂಬಿಕೆಯಿಂದಿರಬೇಕು. ನಮ್ಮ ಪ್ರಾರ್ಥನೆ ಮಾಡುವಾಗ ನಮ್ಮ ಅಪನಂಬಿಕೆ ತೆಗೆದುಹಾಕ್ಬೇಕ್ರಿ. ಸೊ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಆಶೀರ್ವಾದ ಬರುತ್ತೆ. ಸೊ ಶಿಷ್ಯರು ಕೂಡ ಏನ್ ಮಾಡಿದ್ರು, ನಂಬಿಕೆ ಅವ್ರ ಹತ್ರ ಇದ್ದಿಲ್ಲ, ನಂಬಿಕೆ ಇತ್ತು, ಅದಕ್ಕೆ ಅವರು ಬಿಡಿಸಲಿಕ್ಕಾಗಿಲ್ಲ. ಆದರೂ ಕೂಡ ಅವ್ರು ಏನ್ ಮಾಡಿದ್ರು, ಅಲ್ಲಿ ದೇವರ ಹತ್ರ ಕೇಳಿದ್ರು ಏನಂತ, ಅದು ಖಾಲಿ ಯಾಕಾಗಿದ್ದೇವೆ, ಆ ಒಂದು ರೋಗಕ್ಕೆ ನಾವು ಬಿಡಿಸ್ಲಿಕ್ಕೆ ಯಾಕಾಗಿಲ್ಲ ಅಂತ ಹೇಳಿದಾಗ ಅಪನಂಬಿಕೆ ಸಲುವಾಗಿ ಅದು ಬಿಡಿಸ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರು. ಸೊ ನಿಮ್ಮಲ್ಲಿ ಅಪನಂಬಿಕೆ ಕಮ್ಮಿದೆ ಆಗಿದೆ ಅಂದಾಗ ಶಿಷ್ಯರು ಕೂಡ ಏನ್ ಮಾಡ್ತಾರೆ, ಅದು ಒಪ್ಕೋತಾರೆ. ಇವತ್ತು ಕರ್ತನ ದೇವರ ಮಕ್ಕಳೇ, ಇವತ್ತು ಅನೇಕ ಸೇವಕರು ನೋಡ್ತೇವೆ, ಅವ್ರ ಹತ್ರನೇ ನಂಬಿಕೆ ಇರಲ್ಲ. ಸೊ ಏನ್ ಮಾಡ್ತಾರೆ, ಆ ಒಂದು ರೋಗ ಬಿಡಿದಂತ ಏನ್ ಮಾಡ್ತಾರೆ, ನಿಮ್ಗೆ ನಂಬಿಕೆ ಇಲ್ಲ ಅಂತೇಳಿ ಅವ್ರಿಗೆ ಏನ್ ಮಾಡ್ತಾರ, ದೋಷಣೆ ಮಾಡ್ತಾರೆ. ಅದಕ್ಕೆ ಕರ್ತನ ದೇವರ ಪ್ರೀತಿ ಎಲ್ಲ ಸೇವಕರೇ, ಇವತ್ತು ದೇವರು ನಮ್ಗೆ ಅಧಿಕಾರ ಕೊಟ್ಟಿದಾಗ ಅದು ನಾವು ನಂಬಿಕೆ ಇರಬೇಕ್ರಿ. ಎದರಿಂದ ವ್ಯಕ್ತಿ ನಂಬ್ತಾನ ಬಿಡ್ತಾನೋ ಅದು ಗೊತ್ತಿಲ್ಲ, ಆದ್ರೆ ದೇವರು ನಮಗೆ ಅಧಿಕಾರ ಕೊಟ್ಟಿದಂತೂ ನಿಜ, ದೇವರು ನಮಗೆ ಅಧಿಕಾರ ಕೊಟ್ಟಿದಂತೂ ಸತ್ಯ. ಸೊ ಆ ರೀತಿ ನಾವು ಕೂಡ ಏನ್ ಮಾಡ್ಬೇಕು, ಮೋಶೆಯಂತೆ ಎಲಿಯನಂತೆ ನಾವು ಪ್ರಾರ್ಥಿಸ್ಬೇಕ್ರಿ. ಸೊ ಒಂದು ರೋಗ ಅವ್ರಿಗೆ ಬಿಟ್ಟು ಹೋಗ್ತಿಲ್ಲ ಅಂದ್ರೆ ನೀವು ನಂಬಕ್ಕಾಗ್ತಿಲ್ಲ, ನೀವು ವಿಶ್ವಾಸ ಮಾಡ್ತಿಲ್ಲ ಅಂದ್ರೆ ನಾವು ಅವ್ರಿಗೆ ಅಂತೀವ್ರಿ. ಸೊ ಎಷ್ಟೋ ಜನ ಸೇವಕರು ಅದೇ ತರ ಮಾಡ್ತಾರ್ರಿ. ಸೊ ಇವತ್ತು ದೇವರ ಸೇವಕರಾದ ನಾವುಗಳಲ್ಲಿ ನಮ್ಮಲ್ಲಿ ನಮ್ಮ ಹತ್ರ ಏನಿರ್ಬೇಕ್ರಿ, ನಂಬಿಕೆ ಬರ್ಬೇಕ್ರಿ. ಆ ನಂಬಿಕೆ ನಾವು ದೇವರಿಗೆ ಇದ್ದುಕೊಂಡಾಗ ಬರುತ್ತೆ. ಅದೇ ರೀತಿ ಸೊ ನಾವು ಆ ಒಂದು ವಿಶ್ವಾಸದಲ್ಲಿ ಅವಿಶ್ವಾಸದಲ್ಲಿ ಇದ್ದಂತವರಿಗೆ, ಅಪನಂಬಿಕೆ ಇದ್ದಂತವ್ರಿಗೆ ನಾವು ಏನ್ ಮಾಡ್ಬೇಕು, ಬಲಪಡಿಸ್ಬೇಕ್ರಿ. ನಾವು ಅವ್ರಿಗೆ ಸಂತೈಸ್ಬೇಕ್ರಿ. ನೀವು ನಂಬಿಕೆ ಇಡೀ ದೇವ್ರು ಒಳ್ಳೇದ್ ಮಾಡ್ತಾರೆ ಸೊ ಅಂತ ನಮಗೂ ಕೂಡ ನಂಬಿಕೆ ಇರ್ಬೇಕ್ರಿ. ಸೊ ಅವ್ರಿಗೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ
ಇನ್ನೊಬ್ಬರಿಗೆ ನಂಬಿಕೆ ಹುಟ್ಟಿಸೋದು ಹೆಂಗಾಗುತ್ತೆ ಅಲ್ವಾ? ಇವತ್ತು ನಂಬಿಕೆ ನಮ್ಮ ಹತ್ರನೇ ವಿಶ್ವಾಸ ಇಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ನಾವು ವಿಶ್ವಾಸ ಹೆಂಗ್ ಹುಟ್ಟಿಸ್ಬೇಕಾಗುತ್ತೆ? ಆಗಲ್ಲ. ಅದಕ್ಕೆ ಕರ್ತನ ದೇವರ ಪ್ರೀತಿ ಎಲ್ಲ ಮಕ್ಕಳೇ, ದೇವರ ವಿಶ್ವಾಸಿಗಳೇ, ದೇವರ ಸೇವಕರೇ, ಇವತ್ತು ದೇವರು ಒಂದು ವಾಕ್ಯದಲ್ಲಿ ದೇವರು ಹೇಳುವಂತ ವಚನಗಳಲ್ಲಿ ನಂಬಿಕೆ ಇಡಿ. ಸೊ ನಂಬಿಕೆಯಿಂದ ಜನರಿಗೆ ದೇವರ ವಾಕ್ಯದ ಸಾರಿರಿ. ಸೊ ನಂಬಿಕೆಯಿಂದ ಜನರಿಗೆ ಪ್ರಾರ್ಥನೆ ಮಾಡಿರಿ. ಅಲ್ಲಿ ಏನಾಗುತ್ತೆ? ಅದು ಸ್ವಸ್ಥತೆ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಂಬಿಕೆ ಬರಬೇಕಾದ್ರೆ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ಆತನ ಸಹವಾಸದಲ್ಲಿ ಇರಬೇಕು. ಯೇಸು ಕ್ರಿಸ್ತನ ಜೊತೆ, ಆತನ ಜೊತೆ ನಾವು ಆತನೊಂದಿಗೆ ಅನ್ಯೋನ್ಯತೆಯಿಂದ ಇರುವುದಾದರೆ ಆ ನಂಬಿಕೆ ನಮ್ಮಲ್ಲಿ ದಿನ ದಿನ ಏನಾಗುತ್ತೆ? ಇಂಪ್ರೂವ್ ಆಗುತ್ತೆ. ಹಲ್ಲೆಲೂಯಾ. ಆ ದಿನ ದಿನ ಅದೇನಾಗುತ್ತೆ? ಆ ನಂಬಿಕೆ ನಮಗೆ ಹೆಚ್ಚಿಸುತ್ತೆ. ನಂಬಿಕೆ ಎಲ್ಲಿಂದ ಹೆಚ್ಚಾಗುತ್ತೆ? ದೇವರ ವಾಕ್ಯ ಓದುವುದರಿಂದ, ಯೇಸು ಕ್ರಿಸ್ತನ ಜೊತೆ ಆತನ ಸಹವಾಸದಿಂದ ಇರುವುದರಿಂದ ನಮಗೆ ನಂಬಿಕೆ ಹೆಚ್ಚಾಗುತ್ತೆ. ಸೊ ಇವತ್ತು ನಮಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ನೊಬ್ಬರಿಗೆ ನಮ್ಗೆ ಹೆಂಗ ಪ್ರೇರ್ ಮಾಡಕ್ಕಾಗುತ್ತೆ? ಇನ್ನೊಬ್ಬರಿಗೆ ಆ ಒಂದು ಸ್ವಸ್ಥತೆ, ನಮ್ಮ ಪ್ರಾರ್ಥನೆ ಕೇಳಿ ದೇವರು ಸ್ವಸ್ಥತೆ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ನಂಬಿಕೆ ಹುಟ್ಟಿಸಕ ಹೇಗಾಗುತ್ತೆ? ಅದಕ್ಕೆ ಕರ್ತನ ದೇವರ ಮಕ್ಕಳೇ, ಇವತ್ತು ಅನೇಕ ಸೇವಕರು ಅವರಿಗೆ ನಂಬಿಕೆ ಇಲ್ಲ, ಬರೀ ಬೇರೆ ಬೇರೆ ಒಂದು ಕಾಡುಗಳ ಆಸೆಪಟ್ಟು, ದುಡ್ಡಿಗೆ ಆಸೆಪಟ್ಟು ಏನ್ ಮಾಡ್ತಾರೆ? ಜನರಿಗೆ ಏನ್ ಮಾಡ್ತಾರೆ? ಮೋಸದ ಮಾತಾಡಿ ವಂಚನೆ ಮಾಡ್ತಾ ಇದ್ದಾರೆ. ಸೊ ಅಂತ ವಿಷಯದಲ್ಲಿ ಏನ್ ಮಾಡಿ ಎಚ್ಚರವಾಗಿರಿ. ಸೊ ಕಳೆದ ದಿನದಲ್ಲಿ ನಾನು ಒಬ್ಬರ ಜೊತೆ ಮಾತಾಡಿದೆ. ಸೊ ಆತನು ದೇವರ ಒಂದು ಸೇವೆಯಲ್ಲಿ, ದೇವರ ಒಂದು ಪ್ರಾರ್ಥನೆ ನಿರತನಾಗಿದ್ದನು. ಸೊ ಸಡನ್ಲಿ ಆತನ ಜೊತೆ ಮಾತಾಡಿದಾಗ ನಾವು ದೇವರಿಗೆ ಹೋಗೋದು ಪ್ರೇಯರ್ ಮಾಡ್ಕೊಂಡು ಚರ್ಚ್ ಹೋಗ್ಬೇಕಿದೆ ಅಂತ. ಯಾಕಪ್ಪ ನೀನು ದೇವರ ಪ್ರೇಯರ್ ಮಾಡೋದು ಚರ್ಚಿಗೆ ಅದೇ ಕೊಡ್ತಲ್ಲ ಅಂತ ಏನಾಯ್ತು ಅಂತಂದ್ರೆ, ಸೊ ಸರ್ ಏನು ಸರ್ ನಾವೆಲ್ಲ ಚರ್ಚೆ ಹೋಗ್ತಿದ್ದೀವಿ, ಆ ಪಾಸ್ಟರ್ ಏನಂದ್ರೆ ಅವ್ರ ನಮ್ಮ ಅಮ್ಮ ಹುಷಾರ್ ಚೆನ್ನಾಗಿದ್ರು ಕ್ಯಾನ್ಸರ್ ಆಗಿದೆ ಅಂತಂದ್ರೆ. ಸೊ ಆ ತರ ಏನ್ ಮಾಡ್ತಾರೆ? ಸುಳ್ಳು ಸೇವಕರು ಏನ್ ಮಾಡ್ತಾರೆ? ಚೆನ್ನಾಗಿ ಆ ತರ ಮಾಡ್ತಾ ಇದಾರೆ. ಈ ತರ ದೇವರ ಸೇವಕರಾಗಿ ಈ ತರ ಸುಳ್ಳು ಹೇಳ್ತಾ ಇದಾರಲ್ಲ ಅಂತ ಹೇಳಿ ನಾನು ಬಿಟ್ಬಿಟ್ಟೆ ಅಂತ. ಸರಿಯಪ್ಪ, ನೀನು ಆ ಚರ್ಚ್ ಬಿಟ್ಕೊಟ್ಟಿದ್ರು ಪರವಾಗಿಲ್ಲ, ಸೇವಕರು ಬಿಟ್ಬಿಡೋದು ದೇವರಿಗೆ ಬಿಟ್ಬಿಟ್ಟಿದ್ಯಾ? ಸೊ ದೇವ್ರ ನಂಬಿಕೆ ನೀನ್ಪಡಿ, ನೀವು ದೇವ್ರ ಕಾರ್ಯ ಮಾಡ್ತಾರೆ, ಅದ್ಭುತ ಮಾಡ್ತಾರೆ ಅಂತ ಹೇಳಿದೆ. ಸೊ ಇವತ್ತು ಅನೇಕ ಸೇವಕರು ಏನ್ ಮಾಡ್ತಾ ಇದ್ದಾರೆ? ಆ ತರ ಮಾಡ್ತಾ ಇದ್ದಾರೆ. ಸೊ ದೇವರಿಗೆ ಅಧಿಕಾರ ಕೊಟ್ಟಿದಾಗ ಏನ್ ಮಾಡಿ? ಅದು ನಿಜವಾಗಿ ಉಪಯೋಗ ಮಾಡ್ಕೊಳ್ಳಿ. ಸುಳ್ಳು ಅದು ಕಾಯಿಲೆ ಇದೆ, ಸೊ ಇದು ಕಾಯಿಲೆ ಇದೆ, ಆರೋಗ್ಯ ಇದೆ, ಮಾಟ ಮಂತ್ರ ಇದೆ, ಇಲ್ಲದೆ ಇಲ್ಲೇ ಇರದೇ ಇಲ್ಲ ಅಲ್ಲಿ. ಸೊ ಆದ್ರೂ ಕೂಡ ಇದೆ ಅಂತ ಹೇಳಿ ಜನರಿಗೆ ಏನ್ ಮಾಡ್ತಾರ? ಆ ತರ ಮಾಡ್ತಾರೆ. ಸೊ ಆ ತರ ನಾವು ಯಾರು ಮಾಡದಂತೆ ದೇವರ ಸೇವಕರಾಗುವಂತ ಅಧಿಕಾರ ದೇವರಿಗೆ ಕೊಟ್ಟಿರುವಾಗ, ಒಂದು ಸ್ವಸ್ಥತೆ ಮಾಡುವ ಅಧಿಕಾರವನ್ನು ಕೊಟ್ಟಿರುವಾಗ, ದಯವಿಟ್ಟು ನಾವೆಲ್ಲರೂ ನೀವೆಲ್ಲರೂ ಏನ್ ಮಾಡಿ? ದೇವರಿಗೆ ಉನ್ನತವಾಗಿ ಪ್ರಾರ್ಥನೆ ಮಾಡಿ, ಜನರಿಗೆ ಒಳ್ಳೆಯದನ್ನು ಹೇಳಿರಿ. ಯಾರು ಆ ತರ ಮಾಡಬಾರ್ದು. ನಿಮ್ಮಲ್ಲಿ ಅಪನಂಬಿಕೆ ಇದ್ರೆ ದೇವರನ್ನು ಕೇಳಿಕೊಳ್ಳಿ. ಆ ಶಿಷ್ಯನ ಆ ತರ ಕೇಳ್ಕೊಂಡ್ರು, ಗುರುವೇ ಯೇಸುವೇ, ಆ ಒಂದು ರೋಗವನ್ನು ಯಾಕೆ ಬಿಡಿಸ್ಲಕ್ಕಾಗಿಲ್ಲ? ಸೊ ಯಾಕೆ ನಮ್ಗೆ ಆಗಿಲ್ಲ ಅಂತ ನಾವು ದೇವರ ಹತ್ರ ಕೇಳಿದಾಗ ಶಿಷ್ಯನಿಗೆ ಸೊ ದೇವರು ನಮ್ಗೆ ಕೂಡ ಸಹಾಯ ಮಾಡ್ತಾ ಇರಲಿಲ್ಲ. ಸೊ ನಮ್ಮ ಆಲೋಚನೆಯಲ್ಲಿ, ನಮ್ಮ ಮನಸ್ಸಿಗೆ ಬಂದಂಗೆ, ನಮ್ಮ ಭಯ ಬಂದಂಗೆ ನಾವು ಏನ್ ಮಾಡ್ಬಾರ್ದು? ಒಂದು ಎದುರಂತ ಒಂದು ವಿಶ್ವಾಸಗಳು ನಾವು ಏನ್ ಮಾಡ್ಬಾರ್ದು? ಹೇಳ್ಬಾರ್ದು. ಸೊ ಒಬ್ಬ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಆಲೋಚನೆ ಕೊಡ್ತಾರೆ, ದೇವರ ವಿಷಯಗಳು ಏನ್ ತಿಳಿಸ್ತಾರೆ, ಅದು ದೇವರಿಂದ ಬಂದಂತ ಆ ಮಾತು, ಆಲೋಚನೆ ತೆಗೆದುಕೊಂಡು ಅವರಿಂದ ಮಾತಾಡ್ಬೇಕ್ರಿ. ಸೊ ನಮ್ಮ ಬುದ್ಧಿ, ನಮ್ಮೊಂದು ಜ್ಞಾನದಿಂದ ನಾವು ಜನರಿಗೆ ಮಾತಾಡ್ಬಾರ್ದು. ಏನು ಆನ್ಸರ್ ಹೇಳಕ್ ಹೋಗ್ಬಾರ್ದು. ಯಾಕಂದ್ರ ಏನಾಗ್ಬೇಕು? ನಾವು ದೇವರಿಗೆ ಡಿಪೆಂಡ್ ಆಗಿ, ದೇವರ ಪ್ರಾರ್ಥನೆಗೆ ನಿರತರಾಗಿ, ಅಲ್ಲಿ ದೇವರಿಂದ ಬಂದಂತ ಉತ್ತರವನ್ನು ಮಾಡ್ಬೇಕು, ಜನರಿಗೆ ಹೇಳಬೇಕು. ಎಕ್ಸಾಂಪಲ್ ಒಂದು ಪೆನ್ ಇದೆ. ಸೊ ಪೆನ್ನು ನಮ್ಮ ಕೈಯಲ್ಲಿ ಏನ್ ಮಾಡುತ್ತೆ? ಅದು ಬರೆಯುತ್ತೆ. ಅಲ್ಲಲ್ವಾ? ನಮ್ಮ ಮೈಂಡ್ ಅಲ್ಲಿ ಏನಿದೆ ಅದು ಪೆನ್ನ ಕೈ ಬರ್ದೇ ಬರವಣೆ ಆಗುತ್ತೆ. ಸೊ ಪೆನ್ ತಾನೇ ಬರ್ಲಿಕ್ಕೆ ಸಾಧ್ಯನಾ? ಅದೇ ತಾನೇ ಎತ್ಬಿಟ್ಟು ಅದು ರೈಟ್ ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಆ ಪೆನ್ ಬರೀಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಕೈಯಲ್ಲಿ ನಾವು ಹಿಡ್ಕೋಬೇಕಾಗುತ್ತೆ. ಅವಾಗ ಬೆರಳು ಹಿಡ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಬರ್ದಾಗ ಏನಾಗುತ್ತೆ? ಪೇಪರ್ ಮೇಲೆ ಕಾಣಿಸುತ್ತೆ. ಅದೇ ರೀತಿ ಕರ್ತನ ದೇವರ ಪ್ರೀತಿಯ ಮಕ್ಕಳೇ, ಸೊ ಪೆನ್ ಏನಾಗಿದ್ದೆವು? ನಾವು ಏನಾಗಿದ್ದೆವು? ಪೆನ್ ಆಗಿದ್ದೇವೆ. ಅದು ಬರೆಯುವಂತವ್ರು ಯಾರಿಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ದೇವರು ಹೇಳಿದಂತೆ ನಾವೇನ್ ಮಾಡ್ಬೇಕು? ಆ ಪೇಪರ್ ಮೇಲೆ ಬರಿಬೇಕ್ರಿ. ಅಂದ್ರೆ ಮನುಷ್ಯರ ಹೃದಯದಲ್ಲಿ ನಾವು ದೇವರ ವಾಕ್ಯವ ಬೀಜವನ್ನು ಬಿತ್ತಬೇಕು. ಅಲ್ಲಲ್ವೇ? ಸೊ ಈ ರೀತಿ ಮಾಡಿದಾಗ ಸೊ ದೇವರು ನಿಜವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ಅಲ್ಲಲ್ವೇ? ಅದಕ್ಕೆ ಕರ್ತನಿಗೆ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರ ವಿಶ್ವಾಸಗಳೇ, ಎಲ್ಲಾ ದೇವರ ಸೇವಕರೇ, ಸೊ ದೇವರು ನಿಮಗೆ ಬದುಕಟ್ಟಿರುವಂತ ಒಂದು ಅಧಿಕಾರ, ಸೊ ದೇವರಿಗೆ ಸೇವೆ ಮಾಡುವಂತ ಅಧಿಕಾರಿಗಳು ಕೊಟ್ಟಿದಾಗ ಅದೇನ್ ಮಾಡಿ? ನೀವು ನ್ಯಾಯವಾಗಿ ಮಾಡಿ. ಯಾರಿಗೆ ಮುಂಚೆನೆ ಮೋಸ ಮಾಡದಂತೆ ದೇವರ ವಾಕ್ಯದ ಸರಿಯಾಗಿ ಬೋಧಿಸಿರಿ. ಮತ್ತೆ ನಿಮ್ಮ ಹತ್ರ ಅಪನಂಬಿಕೆ ಇದ್ದರೆ ಸೊ ದೇವರ ಹತ್ರ ಕೇಳಿ, ಶಿಷ್ಯರಂಗೆ
ಇದ್ದವರಿಗೆ ದೇವರು ಏನ್ ಮಾಡ್ತಾರೆ, ಅಪನಂಬಿಕೆ ತೆಗೆದಾಕಿ ನಂಬಿಕೆ ಬರಂಗ ಆಶೀರ್ವಾದ ಮಾಡ್ತಾರೆ. ಯಾವ ರೀತಿ ಹೆಚ್ಚಾಗಿ ಆಶೀರ್ವಾದ ಮಾಡಿ, ಯಾವ ರೀತಿ ಎಲಿಯ ಮತ್ತೆ ಮೋಶೆಗೆ ಕೊಟ್ಟಂತ ನಂಬಿಕೆ ಯಾವ ತರ ದೇವರು ಕೊಟ್ಟಿದ್ದವರಿಗೆ ಗೊತ್ತು. ನಮ್ಮೆಲ್ಲರಿಗೂ ದೇವರು ಅಂತ ನಂಬಿಕೆ ಕೊಡ್ತಾರೆ ಮತ್ತು ಅಪನಂಬಿಕೆ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹೀಗಾಗುವಂತೆ ದೇವರು ನಮಗೆ ಆಶೀರ್ವಾದ ಮಾಡಲಿ. ದೇವರು ವಾಕ್ಯವನ್ನು ನಮ್ಮೆಲ್ಲರ ಆತ್ಮಕ ನಾಟಕವಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, Jesus. Praise the Lord. Thank you, Jesus. Hallelujah. Praise the Lord. Thank you, Jesus. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ಕರ್ತನೆ. ಈ ಬೆಳಗಿನ ಭಾನುವಾರ ಆರಾಧನೆಯಲ್ಲಿ ಕರ್ತನೆ ಶ್ರದ್ಧೆ ನಿಮ್ಮ ವಾಕ್ಯ ದಾನ ಮಾಡುವಂತೆ, ನಿಮ್ಮನ್ನು ಕೊಂಡಾಡುವಂತೆ ಮಾಡಿದ್ದು. ಹೌದು ಸ್ವಾಮಿ, ನಮ್ಮೆಲ್ಲ ಒಂದು ಅಪನಂಬಿಕೆ ವಿಷಯದಲ್ಲಿ ನೀನು ಹೇಳಿದ ಕರ್ತನೆ, ಎಲ್ಲ ವಿಶ್ವಾಸಿ ಎಲ್ಲ ಸೇವಕರು ಮಧ್ಯದಲ್ಲಿ ಅವರ ಮನಸ್ಸಿನ ಅಪನಂಬಿಕೆ ಇದಾಗ್ಲಿ. ಶಿಷ್ಯರಲ್ಲಿ ಒಂದು ಅಪನಂಬಿಕೆ ಇದ್ದ ಸಲುವಾಗಿ ಪುರುಷರಿಗೆ ಬಿಡಿಸಲಿಕ್ಕಾಗಿಲ್ಲ. ಹೌದು ಸ್ವಾಮಿ, ಅವರಿಗೆ ಅಪನಂಬಿಕೆ ಕಡಿಮೆ ಆಗಿತ್ತು, ಅದಕ್ಕೆ ಬಿಡಿಸಲಿಕ್ಕಾಗಿಲ್ಲ ಅಂತ ಹೇಳಿದಾಗ ಆ ಮಾತು ವಿಧೇಯರಾಗಿ ನಿನ್ನಲ್ಲಿ ನಂಬಿಕೆ ಒಂದು ಆಶೀರ್ವಾದ ಪಡೆದುಕೊಂಡಿದ್ರು ಸ್ವಾಮಿ. ಅದೇ ರೀತಿ ಕರ್ತನೆ ನಮ್ಮೆಲ್ಲರಲ್ಲಿ ಇರುವಂತ ಎಲ್ಲಾ ಸೇವಕರಂತ ವಿಶ್ವಾಸಿಗಳಂತ ಇರುವಂತ ಅಪನಂಬಿಕೆ ಆತ್ಮ ತೆಗೆದಾಗಿದೆ ಸಪ್ಪ. ಎಲ್ಲರಿಗೂ ನಂಬಿಕೆ ವಿಶ್ವಾಸದ ಆತ್ಮದ ಅಭಿಷೇಕ ಮಾಡ್ಲಿ ಕರ್ತನೆ. ಹೌದು, ಇಲ್ಲಿರುವಂತ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಕರ್ತನೆ. ನಾವು ವಾಕ್ಯವನ್ನು ವಿಡಿಯೋ ನೋಡುವಂತ ಎಲ್ಲರಿಗಿಂತ ದೇವರೇ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಕುಟುಂಬವನ್ನು ಆಶೀರ್ವಾದ ಮಾಡಿ. ಹೌದು ಕರ್ತನೆ, ಅದ್ಭುತವಾಗಿರುವಂತ ಎಲ್ಲ ರೋಗಗಳು ಯಾರಿಗಿದೆ ರೋಗಗಳಿಂದ ಬಿಡುಗಡೆ ಕೊಡಿ, ಸ್ವಸ್ಥತೆ ಕೊಡಿ ಕರ್ತನೆ. ಹಣದ ಸಹಾಯ ಮಾಡಿ ಯೇಸು ನಾಮದಲ್ಲಿ. ಎಲ್ಲ ದರಿದ್ರ ಎಲ್ಲರಿಗೂ ಹೋಗಲಿ ಕರ್ತನೆ. ಸಾಲಗಳಲ್ಲಿರುವಂತರಿಗೆ ಬಿಡುಗಡೆ ಯೇಸು ನಾಮದಲ್ಲಿ. ಹೌದು ಸ್ವಾಮಿ, ಒಂದು ವಾರ ದಿವಸವಾಗಿ ನಾನು ಕೊಂಡಾಡುವಾಗ ನೀವು ಮಾತ್ರ ನೀವು ಅಂದ್ಕೋಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೇಳಿದಂತ ವಾಕ್ಯ ಮಾತ್ರ ಅದಕ್ಕಾಗಿ ಆಶೀರ್ವಾದ ಮಾಡಿಕೊಡ್ತೇನೆ. ಎಲ್ಲ ಮಾನ ಮಹಿಮೆಯನ್ನು ಸಲ್ಲಿಸ್ತಾ ಎಲ್ಲ ಪ್ರಾರ್ಥನೆ ಜ್ಞಾಪನಗಳನ್ನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೆನ್, ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಹವಾಸವು ನಮ್ಮ ಆತ್ಮ ಪ್ರಾಣ ಶರೀರದೊಂದಿಗೂ ಎಲ್ಲ ದೇವರ ಮಕ್ಕಳೊಂದಿಗೂ ಎಲ್ಲ ವಿಶ್ವಾಸಗಳೊಂದಿಗೂ ಆನ್ಲೈನ್ ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳೊಂದಿಗೂ ಅರ್ಪಣೆಯೊಂದಿಗೂ ಮತ್ತೆ ಜೀವಿಸುವಂತ ಇಂದು ಸದಾಕಾಲವೇ ಆಗಲಿ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಎಲ್ಲ ದೇವರ ಮಕ್ಕಳೇ, ಕರ್ತನ ಆಶೀರ್ವಾದ ಮಾಡಿ. ಈ ಜೀಸಸ್ ಮಿನಿಸ್ಟ್ರಿ ಒಂದು ಮಿನಿಸ್ಟ್ರಿ ಚಾನೆಲ್ ವಿಡಿಯೋವನ್ನು ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂದು ನಾನು ಅಲ್ಲಿ ಬೇಡಿಕೊಳ್ಳುತ್ತೇನೆ. ದೇವರು ನಿಮಗೆ ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. May God bless you and your family. Amen. Hallelujah.